ರ್ಯಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಎಂಸಿಕ್ಯೂ ಪ್ರಶ್ನೆಗಳು ಮತ್ತು ಸಂಕ್ಷಿಪ್ತ ವಿವರಣೆ. ಒಂದು. ಇತ್ತೀಚೆಗೆ ನಡೆದ ಗಾಮ್ಮಾ ಗ್ಲೋಬಲ್ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ವಿಶ್ವ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು? ಎ. ಇಂಡೋನೇಷ್ಯಾದ ಜಕಾರ್ತಾ. ಬಿ. ದೆಹಲಿ. ಸಿ. ಅಮೆರಿಕ. ಡಿ. ಚೀನಾ. ಉತ್ತರ: ಇಂಡೋನೇಷ್ಯಾದ ಜಕಾರ್ತಾ. ಸಂಕ್ಷಿಪ್ತ ವಿವರಣೆ: ಗ್ಲೋಬಲ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ಗಾಮ್ಮಾ ಮಿಶ್ರ ಸಮರ ಕಲೆಗಳ ಕ್ರೀಡೆಗಾಗಿ ವಿಶ್ವ ಆಡಳಿತ ಮಂಡಳಿಯಾಗಿದೆ. ಗಾಮ್ಮಾ ಅದರ ಅಧ್ಯಕ್ಷ ಅಲೆಕ್ಸಾಂಡರ್ ಎಂಗೆಲ್ಹಾರ್ಡ್ ಅವರ ನೇತೃತ್ವದಲ್ಲಿದೆ ಮತ್ತು ನೆದರ್ಲ್ಯಾಂಡ್ನಲ್ಲಿ ನೆಲೆಗೊಂಡಿದೆ. ಗಾಮ್ಮಾ 5 ಖಂಡಗಳಾದ್ಯಂತ ರಾಷ್ಟ್ರೀಯ ಮಾನ್ಯತೆ ಪಡೆದ ಒಕ್ಕೂಟಗಳೊಂದಿಗೆ ಲಾಭರಹಿತ ಕ್ರೀಡಾ ಒಕ್ಕೂಟವಾಗಿದೆ. 2. ಭಾರತಕ್ಕೆ ಭೇಟಿ ನೀಡಿದ್ದ ಅಮೆರಿಕದ 3ನೇ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಅವರ ಗೌರವಾರ್ಥವಾಗಿ ಹರಿಯಾಣದ ಗ್ರಾಮಕ್ಕೆ ಯಾವ ಹೆಸರಿಡಲಾಗಿತ್ತು? ಎ. ಕಾರ್ಟರ್ಪುರಿ. ಬಿ. ಪಾಲಾ. ಸಿ. ನಾಸಿಬ್ಪುರ. ಡಿ. ಬಾಲ್ಜತ್ತನ್. ಉತ್ತರ: ಕಾರ್ಟರ್ಪುರಿ. ಸಂಕ್ಷಿಪ್ತ ವಿವರಣೆ: ಭಾರತಕ್ಕೆ ಭೇಟಿ ನೀಡಿದ್ದ ಅಮೆರಿಕದ 3ನೇ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಅವರ ಗೌರವಾರ್ಥವಾಗಿ ಹರಿಯಾಣದ ಗ್ರಾಮಕ್ಕೆ ಕಾರ್ಟರ್ಪುರಿ ಎಂದು ಹೆಸರಿಡಲಾಗಿತ್ತು. ಅಮೆರಿಕದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಕಾಲ ಬದುಕಿದ ಅಧ್ಯಕ್ಷರಾಗಿದ್ದಾರೆ. ಇಂದು ಅಮೆರಿಕ ಮತ್ತು ಜಗತ್ತು ಅಸಾಧಾರಣ ನಾಯಕ, ರಾಜಕಾರಣಿ ಮತ್ತು ಮಾನವತಾವಾದಿ. ಕಾರ್ಟರ್ ಅವರನ್ನು ಭಾರತದ ಸ್ನೇಹಿತ ಎಂದು ಪರಿಗಣಿಸಲಾಗಿತ್ತು. 1977ರಲ್ಲಿ ತುರ್ತುಪರಿಸ್ಥಿತಿಯನ್ನು ತೆಗೆದುಹಾಕಿ, ಜನತಾ ಪಕ್ಷ ಗೆದ್ದ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಅಮೆರಿಕನ್ ಅಧ್ಯಕ್ಷರಾಗಿದ್ದರು. 3. ರಾಜಸ್ಥಾನ ವಿಧಾನಸಭೆಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ಆಯ್ಕೆಯಾಗಿದ್ದಾರೆ? ಎ. ವಾಸುದೇವ್ ದೇವನಿ. ಬಿ. ಸಚಿನ್ ಪೈಲಟ್. ಸಿ. ಭಜನ್ಲಾಲ್ ಶರ್ಮಾ. ಡಿ. ಕಾಳಿಚರಣ್ ಸರಾತ್. ಉತ್ತರ: ವಾಸುದೇವ್ ದೇವಾನಿ. ಸಂಕ್ಷಿಪ್ತ ವಿವರಣೆ: ಮಾಜಿ ಸಚಿವ ಮತ್ತು 5 ಅವಧಿಯ ಬಿಜೆಪಿ ಶಾಸಕ ವಾಸುದೇವ್ ದೇವಾನಿ ರಾಜಸ್ಥಾನ ವಿಧಾನಸಭೆಯ ಹೊಸ ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆಯಾದರು. ರಾಜಸ್ಥಾನ ವಿಧಾನಸಭೆಯಲ್ಲಿ ಸ್ಪೀಕರ್ ಆದ ಮೊದಲ ಸಿಂಧಿ ದೇವನಾನಿ. ಕಾಳಿಚರಣ್ ಸರಾವ್ ಹಂಗಾಮಿ ಸ್ಪೀಕರ್ ಆಗಿದ್ದರು. 4. 2024ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಮೊದಲ ಬಾರಿಗೆ ಯಾವ ಕ್ರೀಡೆಯನ್ನು ಪರಿಚಯಿಸಲಾಯಿತು? ಎ. ಕಯಾಕಿಂಗ್. ಬಿ. ಕೆನೋಯಿಂಗ್. ಸಿ. ಸ್ಕ್ಯಾಪ್. ಡಿ. ಕ್ಯಾನೋ ಸ್ಲಾಲೋಮ್. ಉತ್ತರ: ಸ್ಮಾಶ್. ಸಂಕ್ಷಿಪ್ತ ವಿವರಣೆ: 6ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 19ರಿಂದ ಜನವರಿ 31, 2024ರವರೆಗೆ ತಮಿಳುನಾಡಿನಲ್ಲಿ ನಡೆಯಿತು. ಇದನ್ನು ಚೆನ್ನೈ, ತಿರುಚ್ಚಿ, ಮಧುರೈ ಮತ್ತು ಕೊಯಮತ್ತೂರಿನಲ್ಲಿ ಆಯೋಜಿಸಲಾಯಿತು. ಮೊದಲ ಬಾರಿಗೆ ಸ್ಮಾಪ್ ಅನ್ನು ಈ ಆಟಗಳಲ್ಲಿ ಸೇರಿಸಲಾಗುತ್ತದೆ. 5. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ಡೀನ್ ಎಲ್ಲರ್ ಯಾವ ತಂಡದ ಮಾಜಿ ನಾಯಕ? ಎ. ಆಸ್ಟ್ರೇಲಿಯಾ. ಬಿ. ದಕ್ಷಿಣ ಆಫ್ರಿಕಾ. ಸಿ. ಇಂಗ್ಲೆಂಡ್. ಡಿ. ನ್ಯೂಜಿಲೆಂಡ್. ಉತ್ತರ: ದಕ್ಷಿಣ ಆಫ್ರಿಕಾ. ಸಂಕ್ಷಿಪ್ತ ವಿವರಣೆ: ಡೀನ್ ಎಲ್ಲರ್ ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ. ಜನವರಿ 2024ರ ಆರಂಭದಲ್ಲಿ ಭಾರತ ವಿರುದ್ಧದ ಟೆಸ್ಟ್ ಸರಣಿಯ ನಂತರ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. 6. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅಮ್ಮಾ ಕೋಟೆ ಯಾವ ಪ್ರದೇಶದಲ್ಲಿದೆ? ಎ. ಗೋಲನ್ ಹೈಟ್ಸ್. ಬಿ. ಸಹಾರಾ. ಸಿ. ಸೈಬೀರಿಯಾ. ಡಿ. ಅಲಾಸ್ಕಾ. ಉತ್ತರ: ಸೈಬೀರಿಯಾ. ಸಂಕ್ಷಿಪ್ತ ವಿವರಣೆ: ಪಶ್ಚಿಮ ಸೈಬೀರಿಯಾದ ಅಮ್ಮಾ ನದಿಯ ಉದ್ದಕ್ಕೂ ಇರುವ ಅಮ್ಮಾ ಕೋಟೆಯು ಮಣ್ಣಿನ ಗೋಡೆಗಳು ಮತ್ತು ಮರದ ಪಾಲಿಸೇಡ್ಗಳೊಂದಿಗೆ ಪಿಟ್ ಹೌಸ್ ಡಿಪ್ರೆಷನ್ಗಳನ್ನು ಒಳಗೊಂಡಿದೆ. ಇದು ಮುಂದುವರಿದ ಕೃಷಿ ಮತ್ತು ರಕ್ಷಣಾತ್ಮಕ ಸಾಮರ್ಥ್ಯಗಳನ್ನು ಸೂಚಿಸುತ್ತದೆ. 7. 2024ರಲ್ಲಿ 108 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಅತಿ ಹೆಚ್ಚು ಜನರು ಸೂರ್ಯ ನಮಸ್ಕಾರವನ್ನು ಮಾಡುವ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಯಾವ ರಾಜ್ಯ ಸ್ಥಾಪಿಸಿದೆ? ಎ. ರಾಜಸ್ಥಾನ. ಬಿ. ಮಹಾರಾಷ್ಟ್ರ. ಸಿ. ಗುಜರಾತ್.
ಡಿ. ಕರ್ನಾಟಕ. ಉತ್ತರ ಗುಜರಾತ್. ಸಂಕ್ಷಿಪ್ತ ವಿವರಣೆ ಗುಜರಾತ್ 2024 ರ ಮೊದಲ ದಿನದಲ್ಲಿ 108 ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಸೂರ್ಯ ನಮಸ್ಕಾರ ಮಾಡುವ ಮೂಲಕ 50,000ಕ್ಕೂ ಹೆಚ್ಚು ಜನರಿಗಾಗಿ ಗಿನ್ನೆಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸಿತು. ಈ ಸಾಧನೆಯನ್ನು ಮಹತ್ವದ ಸಾಂಸ್ಕೃತಿಕ ಸಾಧನೆ ಎಂದು ಗುರುತಿಸಲಾಯಿತು. ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಮುಕ್ತಾಯಗೊಂಡ ಈವೆಂಟ್, ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರ ಮೇಲ್ವಿಚಾರಣೆಯಲ್ಲಿ ಮೆಹ್ವಾನಾ ಜಿಲ್ಲೆಯ ಐಕಾನಿಕ್ ಮೊಧೇರಾ ಸೂರ್ಯ ದೇವಾಲಯದಲ್ಲಿ ಪ್ರಮುಖ ಸಭೆಯನ್ನು ಕಂಡಿತು. 8. ಭಾರತೀಯ ವಾಯುಪಡೆ ನಡೆಸಿದ ಡೆಸರ್ಟ್ ನೈಟ್ ವ್ಯಾಯಾಮದಲ್ಲಿ ಯಾವ ಎರಡು ದೇಶಗಳು ಭಾಗವಹಿಸಿದ್ದವು? ಎ. ಫ್ರಾನ್ಸ್ ಮತ್ತು ಯುಎಇ. ಬಿ. ಈಜಿಪ್ಟ್ ಮತ್ತು ಸುಡಾನ್. ಸಿ. ಫ್ರಾನ್ಸ್ ಮತ್ತು ರಷ್ಯಾ. ಡಿ. ಯುಎಇ ಮತ್ತು ಈಜಿಪ್ಟ್. ಉತ್ತರ ಫ್ರಾನ್ಸ್ ಮತ್ತು ಯುಎಇ. ಸಂಕ್ಷಿಪ್ತ ವಿವರಣೆ ಭಾರತೀಯ ವಾಯುಪಡೆಯು ಇಂಡಿಯನ್ ಏರ್ಫೋರ್ಸ್ ಐಎಎಫ್, ಫ್ರೆಂಚ್ ವಾಯು ಮತ್ತು ಬಾಹ್ಯಾಕಾಶ ಪಡೆ ಫ್ರೆಂಚ್ ಏರ್ ಅಂಡ್ ಸ್ಪೇಸ್ ಫೋರ್ಸ್ ಎಫ್ಎಎಸ್ಎಫ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ವಾಯುಪಡೆಯೊಂದಿಗೆ ಜನವರಿ 23ರಿಂದ 24, 2024 ರಂದು ಡೆಸರ್ಟ್ ನೈಟ್ ವ್ಯಾಯಾಮವನ್ನು ನಡೆಸಿತು. ಈ ವ್ಯಾಯಾಮವು ಅರಬ್ಬಿ ಸಮುದ್ರದ ಮೇಲೆ ನಡೆಯಿತು. ಐಎಎಫ್ ತನ್ನ ಪಶ್ಚಿಮ ಕರಾವಳಿ ನೆಲೆಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಯುಎಇ ಮತ್ತು ಫ್ರಾನ್ಸ್ ಅಲ್ ದಾಫ್ರಾ ವಾಯುನೆಲೆಯಿಂದ ಕಾರ್ಯನಿರ್ವಹಿಸುತ್ತಿದೆ. 9. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಿಜಯ್ ರಾಘವನ್ ಸಮಿತಿಯನ್ನು ಯಾವ ಸಚಿವಾಲಯವು ರಚಿಸಿದೆ? ಎ. ಹಣಕಾಸು ಸಚಿವಾಲಯ. ಬಿ. ರಕ್ಷಣಾ ಸಚಿವಾಲಯ. ಸಿ. ಗೃಹ ವ್ಯವಹಾರಗಳ ಸಚಿವಾಲಯ. ಡಿ. ವಿದ್ಯುತ್ ಸಚಿವಾಲಯ. ಉತ್ತರ ರಕ್ಷಣಾ ಸಚಿವಾಲಯ. ಸಂಕ್ಷಿಪ್ತ ವಿವರಣೆ ರಕ್ಷಣಾ ಸಚಿವಾಲಯವು ನೇಮಿಸಿದ ಕೆ. ವಿಜಯ್ ರಾಘವನ್ ನೇತೃತ್ವದ ಸಮಿತಿಯು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಡಿಆರ್ಡಿಒ ಪುನರಚನೆಯನ್ನು ಪರಿಶೀಲಿಸಿದೆ ಮತ್ತು ಪ್ರಸ್ತಾಪಿಸಿದೆ. 1958 ರಲ್ಲಿ ಸ್ಥಾಪನೆಯಾದ ಡಿಆರ್ಡಿಒ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳ ಮೇಲೆ ಕೇಂದ್ರೀಕರಿಸುತ್ತದೆ. 10. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲಂಟಾನಾ ಕಮಾರ ಲಂಟಾನಾ ಎಂದರೇನು? ಈ ಕೆಳಗಿನ ಯಾವ ಜಾತಿಗೆ ಸೇರಿದೆ? ಎ. ಹೂಬಿಡುವ ಸಸ್ಯ. ಬಿ. ಚಿಟ್ಟೆ. ಸಿ. ಮೀನು. ಡಿ. ಕಪ್ಪೆ. ಉತ್ತರ ಹೂಬಿಡುವ ಸಸ್ಯ. ಸಂಕ್ಷಿಪ್ತ ವಿವರಣೆ ಆಕ್ರಮಣಕಾರಿ ಲಂಟಾನಾ ಕಮಾರಾ ಸಸ್ಯದಿಂದ ಮಾಡಿದ ಶಿಲ್ಪಗಳು ಇತ್ತೀಚೆಗೆ ಬೆಂಗಳೂರಿನ ಪ್ರದರ್ಶನದಲ್ಲಿ ಗಮನ ಸೆಳೆದವು. ಅಮೆರಿಕಾದ ಉಷ್ಣವಲಯದ ಸ್ಥಳೀಯ, ಇದು ವಸಾಹತುಶಾಹಿ ಅವಧಿಯಲ್ಲಿ ಭಾರತಕ್ಕೆ ಪರಿಚಯಿಸಲ್ಪಟ್ಟಿತು. ಹವಾಮಾನ ಬದಲಾವಣೆಗಳಿಗೆ ಹೊಂದಿಕೊಳ್ಳುವಿಕೆಯ ಹೊರತಾಗಿಯೂ, ಲ್ಯಾಂಟಾನಾ ಕಮಾರಾ ವಿಶ್ವದ ಅಗ್ರ 10 ಆಕ್ರಮಣಕಾರಿ ಪ್ರಭೇದಗಳಲ್ಲಿ ಒಂದಾಗಿದೆ. ಇದು ಭಾರತದಲ್ಲಿ ಗಮನಾರ್ಹ ಕಾಳಜಿಯನ್ನು ಉಂಟುಮಾಡುತ್ತದೆ. 11. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಲಸಿಕೆ ಸುರಕ್ಷತಾ ನೆಟ್, ವ್ಯಾಕ್ಸಿನ್ ಸೇಫ್ಟಿ ನೆಟ್ ವಿಎಸ್ಎನ್, ಇದು ಯಾವ ಸಂಸ್ಥೆಯ ಉಪಕ್ರಮವಾಗಿದೆ? ಎ. ಯುಎನ್ಡಿಪಿ. ಬಿ. ಯುಎನ್ಎಫ್ಪಿಎ. ಸಿ. ಡಬ್ಲ್ಯುಎಚ್ಒ. ಡಿ. ಯುನಿಸೆಫ್. ಉತ್ತರ ಡಬ್ಲ್ಯುಎಚ್ಒ. ಸಂಕ್ಷಿಪ್ತ ವಿವರಣೆ ಇತ್ತೀಚೆಗೆ ಜಾಗತಿಕ ನೆಟ್ವರ್ಕ್ನ ಭಾಗವಾಗಿ ಪರಿಶೀಲಿಸಿದ ಲಸಿಕೆ ಸುರಕ್ಷತಾ ವಿವರಗಳಿಗೆ ಟಿಎಚ್ಐಪಿ ವಿಶ್ವಾಸಾರ್ಹ ಮೂಲವಾಗಿದೆ. ವಿಶ್ವಾದ್ಯಂತ ನಿಖರವಾದ ಪ್ರತಿರಕ್ಷಣೆ ಮಾಹಿತಿಯನ್ನು ಒದಗಿಸಲು ಡಬ್ಲ್ಯುಎಚ್ಒನ ಉಪಕ್ರಮಕ್ಕೆ ಕೊಡುಗೆ ನೀಡುತ್ತದೆ. 1999 ರಲ್ಲಿ ಡಬ್ಲ್ಯುಎಚ್ಒ ಸ್ಥಾಪಿಸಿದ ವಿಎಸ್ಎನ್, ವಿವಿಧ ಭಾಷೆಗಳಲ್ಲಿ ವಿಶ್ವಾಸಾರ್ಹ ಲಸಿಕೆ ಸುರಕ್ಷತೆ ಮಾಹಿತಿಯನ್ನು ನೀಡುವ ವೈವಿಧ್ಯಮಯ ವೆಬ್ಸೈಟ್ಗಳನ್ನು ಒಳಗೊಂಡಿದೆ. ಲಸಿಕೆ ಸುರಕ್ಷತೆಯ ಜಾಗತಿಕ ಸಲಹಾ ಸಮಿತಿಯು ಜಾಗತಿಕ ಕಾಳಜಿಗಳಿಗೆ ತ್ವರಿತ ಪ್ರತಿಕ್ರಿಯೆಗಳನ್ನು ಖಾತ್ರಿಪಡಿಸುತ್ತದೆ. 12. ಇತ್ತೀಚೆಗೆ 390 ವರ್ಷಗಳಷ್ಟು ಹಳೆಯದಾದ ದೀಪಸ್ತಂಭ ಯಾವ ನದಿಯ ಅಂಚಿನಲ್ಲಿ ಕಂಡುಬಂದಿದೆ? ಎ. ಕಾವೇರಿ ನದಿ. ಬಿ. ಕೃಷ್ಣಾ ನದಿ. ಸಿ. ಪ್ರಾಣಹಿತಾ ನದಿ. ಡಿ. ಗೋದಾವರಿ ನದಿ. ಉತ್ತರ ಕೃಷ್ಣಾ ನದಿ. ಸಂಕ್ಷಿಪ್ತ ವಿವರಣೆ ತೆಲಂಗಾಣದ ನಲ್ಗೊಂಡ ಜಿಲ್ಲೆಯಲ್ಲಿ ಕೃಷ್ಣಾ ನದಿಯ ಅಂಚಿನಲ್ಲಿ 390 ವರ್ಷಗಳಷ್ಟು ಹಳೆಯದಾದ ದೀಪಸ್ತಂಭ ಪತ್ತೆಯಾಗಿದೆ. 20 ಅಡಿ ಎತ್ತರದಲ್ಲಿ ನಿಂತಿರುವ, ದೀಪದ ಟೊಳ್ಳುಗಳನ್ನು ಹೊಂದಿರುವ ಕಂಬ ಮತ್ತು ಬಹುಭಾಷಾ ಶಾಸನವು ಜೂನ್ 1635 ರ ಹಿಂದಿನದು.
ಇದನ್ನು ಕಾಶಿ ವಿಶ್ವನಾಥನಿಗೆ ಸಮರ್ಪಿಸಲಾಗಿದೆ. ಡೆಕ್ಕನ್ ಪ್ರದೇಶದಲ್ಲಿ ಅಪರೂಪದ ಆದರೆ ಗೋವಾದಂತಹ ಪಶ್ಚಿಮ ಕರಾವಳಿಯ ದೇವಾಲಯಗಳಲ್ಲಿ ಪ್ರಚಲಿತವಾಗಿದೆ. 13. ಇತ್ತೀಚೆಗೆ ಸಹಕಾರವನ್ನು ಹೆಚ್ಚಿಸಲು ಕ್ವಾಡ್ ಬಿಲ್ ಅನ್ನು ಯಾವ ದೇಶದ ಸಂಸತ್ತು ಅಂಗೀಕರಿಸಿದೆ? ಎ. ಆಸ್ಟ್ರೇಲಿಯಾ. ಬಿ. ಯುನೈಟೆಡ್ ಸ್ಟೇಟ್ಸ್. ಸಿ. ಭಾರತ. ಡಿ. ಜಪಾನ್. ಉತ್ತರ ಯುನೈಟೆಡ್ ಸ್ಟೇಟ್ಸ್. ಸಂಕ್ಷಿಪ್ತ ವಿವರಣೆ: ಯುಎಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಸದಸ್ಯ ರಾಷ್ಟ್ರಗಳಾದ ಯುಎಸ್ಎ, ಆಸ್ಟ್ರೇಲಿಯಾ, ಭಾರತ ಮತ್ತು ಜಪಾನ್ ನಡುವೆ ಸಂಬಂಧಗಳನ್ನು ಬಲಪಡಿಸಲು ಶಾಸನವನ್ನು ಅಂಗೀಕರಿಸುವ ಮೂಲಕ ಚತುರ್ಭುಜ ಭದ್ರತಾ ಸಂವಾದವನ್ನು ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಕ್ವಾಡ್ ಬಲಪಡಿಸಿದೆ. ಈ ಮಸೂದೆಯು ಶಾಸಕರ ನಡುವೆ ನಿಯಮಿತ ಚರ್ಚೆಗಾಗಿ ರಾಜಕೀಯ ವಿನಿಮಯವನ್ನು ಉತ್ತೇಜಿಸಲು ಸಂಸತ್ತಿನ ಒಳಗಿನ ವರ್ಕಿಂಗ್ ಗ್ರೂಪ್ ಅನ್ನು ರಚಿಸುವುದನ್ನು ಕಡ್ಡಾಯಗೊಳಿಸುತ್ತದೆ. 14. ಪ್ರಾಚೀನ ಬಾದಾಮಿ ಚಾಲುಕ್ಯ ದೇವಾಲಯಗಳನ್ನು ಇತ್ತೀಚೆಗೆ ಯಾವ ನದಿಯ ದಡದಲ್ಲಿರುವ ಮುದಿಮಾಣಿಕ್ಯಂ ಗ್ರಾಮದಲ್ಲಿ ಕಂಡುಹಿಡಿಯಲಾಗಿದೆ? ಎ. ಗೋದಾವರಿ ನದಿ. ಬಿ. ಕಾವೇರಿ ನದಿ. ಸಿ. ಕೃಷ್ಣಾ ನದಿ. ಡಿ. ತಾಪಿ ನದಿ. ಉತ್ತರ ಕೃಷ್ಣಾ ನದಿ. ಸಂಕ್ಷಿಪ್ತ ವಿವರಣೆ: ಸುಮಾರು 1300–1500 ವರ್ಷಗಳಷ್ಟು ಹಳೆಯದಾದ 2 ಬಾದಾಮಿ ಚಾಲುಕ್ಯ ದೇವಾಲಯಗಳು ಮತ್ತು 1200 ವರ್ಷಗಳ ಹಳೆಯ ಲೇಬಲ್ ಶಾಸನವು ತೆಲಂಗಾಣದ ಮುದಿಮಾಣಿಕ್ಯಂ ಗ್ರಾಮದಲ್ಲಿ ಕೃಷ್ಣಾ ನದಿಯ ಬಳಿ ಪತ್ತೆಯಾಗಿದೆ. ಬಾದಾಮಿ ಚಾಲುಕ್ಯರು ಮತ್ತು ಪಶ್ಚಿಮ ಮತ್ತು ಪೂರ್ವ ಚಾಲುಕ್ಯರ ಒಡಹುಟ್ಟಿದ ರಾಜವಂಶಗಳನ್ನು ಒಳಗೊಂಡ ಚಾಲುಕ್ಯರು 6 ರಿಂದ 12ನೇ ಶತಮಾನದವರೆಗೆ ಡೆಕ್ಕನ್ ಅನ್ನು ಆಳಿದರು. 15. ಇತ್ತೀಚೆಗೆ ಭುವನ್ ಅನ್ನು ಬಳಸಿಕೊಂಡು ನಗರ ಚೌಕಟ್ಟಿನ ಸಮೀಕ್ಷೆಯಲ್ಲಿ ಅರ್ಬನ್ ಫ್ರೇಮ್ಸ್ ಸರ್ವೆಯಲ್ಲಿ ಇಸ್ರೋದೊಂದಿಗೆ ಯಾವ ಸಚಿವಾಲಯವು ಎಂಒಯುಗೆ ಸಹಿ ಹಾಕಿದೆ? ಎ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಬಿ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಸಿ. ಬಂದರುಗಳು, ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳ ಸಚಿವಾಲಯ. ಡಿ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಉತ್ತರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಸಂಕ್ಷಿಪ್ತ ವಿವರಣೆ: ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ (MoSPI) ಭುವನ್ ಬಳಸಿಕೊಂಡು ಅರ್ಬನ್ ಫ್ರೇಮ್ ಸರ್ವೆ (UFS) ಗಾಗಿ ಇಸ್ರೋನೊಂದಿಗೆ ಪಾಲುದಾರಿಕೆ ಹೊಂದಿದೆ. ಎನ್ಎಸ್ಎಸ್ಒನ ಫೀಲ್ಡ್ ಆಪರೇಷನ್ ಡಿವಿಷನ್ (FOD) ನಿಂದ ನಿರ್ವಹಿಸಲ್ಪಡುವ UFS ಸುಮಾರು 120 ರಿಂದ 150 ಮನೆಗಳಿರುವ ನಗರ ಪ್ರದೇಶಗಳಲ್ಲಿ ಕಾಂಪ್ಯಾಕ್ಟ್ ಘಟಕಗಳನ್ನು ಬಳಸುತ್ತದೆ. 16. ಇತ್ತೀಚೆಗೆ ರಷ್ಯಾಕ್ಕೆ ಭಾರತದ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಎ. ಅಮಲ್ ಕುಮಾರ್ ಗೋಸ್ವಾಮಿ. ಬಿ. ಡಿ. ಬಿ. ವೆಂಕಟೇಶ್ ಅವರ್. ಸಿ. ವಿನಯ್ ಕುಮಾರ್. ಡಿ. ಸೌರವ್ ಕುಮಾರ್. ಉತ್ತರ ವಿನಯ್ ಕುಮಾರ್. ಸಂಕ್ಷಿಪ್ತ ವಿವರಣೆ: ವಿನಯ್ ಕುಮಾರ್ 1992ರ ಬ್ಯಾಚ್ನ ಭಾರತೀಯ ವಿದೇಶಾಂಗ ಸೇವೆಯ ಅಧಿಕಾರಿ, ಪ್ರಸ್ತುತ ಮ್ಯಾನ್ಮಾರ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ರಷ್ಯಾಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. ಭಾರತ ಮತ್ತು ರಷ್ಯಾ ನಡುವಿನ ದೀರ್ಘಕಾಲದ ಪಾಲುದಾರಿಕೆಯನ್ನು ಬಲಪಡಿಸುವ ಮೂಲಕ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಅವರ ಹೊಸ ನಿಯೋಜನೆಯನ್ನು ಪ್ರಕಟಿಸಿತು. 17. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಭಾರತ ಉದ್ಯೋಗ ವರದಿ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ಅನ್ನು ಯಾವ ಸಂಸ್ಥೆಯು ಬಿಡುಗಡೆ ಮಾಡಿದೆ? ಎ. ವಿಶ್ವ ಆರೋಗ್ಯ ಸಂಸ್ಥೆ. ಬಿ. ವ್ಯಾಪಾರ ಮತ್ತು ಅಭಿವೃದ್ಧಿ ಕುರಿತ ವಿಶ್ವಸಂಸ್ಥೆಯ ಸಮ್ಮೇಳನ ಯುನೈಟೆಡ್ ನೇಷನ್ಸ್. ವ್ಯಾಪಾರ ಮತ್ತು ಅಭಿವೃದ್ಧಿ ಮುದ್ರಣದ ಬಗ್ಗೆ ಕಾಳಜಿ. ಸಿ. ಎಂಎಸ್ಸಿ ಇಂಟರ್ನ್ಯಾಷನಲ್. ಡಿ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಉತ್ತರ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಸಂಕ್ಷಿಪ್ತ ವಿವರಣೆ: ILO ಮತ್ತು IHD ಸಹ ಪ್ರಕಟಿಸಿದ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ಉದ್ಯೋಗಗಳನ್ನು ಹುಡುಕುವಲ್ಲಿ ಭಾರತೀಯ ಯುವಕರಿಗೆ ನಡೆಯುತ್ತಿರುವ ಸವಾಲುಗಳನ್ನು ಒತ್ತಿಹೇಳುತ್ತದೆ. ಮಾಧ್ಯಮಿಕ ಶಿಕ್ಷಣ ಅಥವಾ ಅದಕ್ಕಿಂತ ಹೆಚ್ಚಿನ ನಿರುದ್ಯೋಗಿ ಯುವಕರಲ್ಲಿ 65.7% ಅನ್ನು ಹೊಂದಿರುವವರು 2000ರಲ್ಲಿ 35.2% ರಿಂದ ಹೆಚ್ಚಿದ್ದಾರೆ.
ಈ ಪ್ರವೃತ್ತಿಯು ಯುವ ನಿರುದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಪರಿಹರಿಸಲು ಮಧ್ಯಸ್ಥಿಕೆಗಳ ತುರ್ತು ಅಗತ್ಯವನ್ನು ಸೂಚಿಸುತ್ತದೆ. 18. ಯಾವ ಸಚಿವಾಲಯವು ಇತ್ತೀಚೆಗೆ ನೋಯ್ಡಾದಲ್ಲಿ ಅಪ್ಪರ್ ಯಮುನಾ ರಿವರ್ ಬೋರ್ಡ್ (UYRB) ಕಟ್ಟಡವನ್ನು ಉದ್ಘಾಟಿಸಿದೆ? ಎ. ರಕ್ಷಣಾ ಸಚಿವಾಲಯ. ಬಿ. ಗೃಹ ವ್ಯವಹಾರಗಳ ಸಚಿವಾಲಯ. ಸಿ. ಕೃಷಿ ಸಚಿವಾಲಯ. ಡಿ. ಜಲಶಕ್ತಿ ಸಚಿವಾಲಯ. ಉತ್ತರ: ಜಲಶಕ್ತಿ ಸಚಿವಾಲಯ. ಸಂಕ್ಷಿಪ್ತ ವಿವರಣೆ: ಕೇಂದ್ರ ಜಲಶಕ್ತಿ ಸಚಿವರು ನೋಯ್ಡಾದಲ್ಲಿ ಯಮುನಾ ನದಿಯ ಮೇಲ್ಮಟ್ಟದ UYRB ಕಟ್ಟಡವನ್ನು ಉದ್ಘಾಟಿಸಿದರು. ಹಿಮಾಚಲ ಪ್ರದೇಶ, ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತು ದೆಹಲಿಯ ಮುಖ್ಯಮಂತ್ರಿಗಳ ನಡುವೆ 1994ರ ಒಪ್ಪಂದದ ಮೂಲಕ ಸ್ಥಾಪಿತವಾದ UYRB ಯಮುನಾ ನದಿಯನ್ನು ಅದರ ಮೂಲದಿಂದ ದೆಹಲಿಯ ಓಗ್ಲಾ ಬ್ಯಾರೇಜ್ವರೆಗೆ ನೋಡಿಕೊಳ್ಳುತ್ತದೆ. 19. ಭೋಪಾಲ್ನಲ್ಲಿ ನಡೆಯುತ್ತಿರುವ 67ನೇ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ಶಿಪ್ನ NSCC 10 ಮೀಟರ್ ಏರ್ ರೈಫಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ 6 ಪದಕಗಳನ್ನು ಗೆದ್ದ ಕರ್ನಾಟಕದ ಮೊದಲ ಶೂಟರ್ ಯಾರು? ಎ. ರುದ್ರಂಕ್ಷ ಪಾಟೀಲ್. ಬಿ. ತಿಲೋತ್ತಮ ಸೇನ್. ಸಿ. ಅಭಿಷೇಕ್ ಶೇಖ್. ಡಿ. ರಾಮಚಂದ್ರನ್ ಪುರುಷೋತ್ತಮನ್. ಉತ್ತರ: ಅಭಿಷೇಕ್ ಶೇಖರ್. ಸಂಕ್ಷಿಪ್ತ ವಿವರಣೆ: ಅಭಿಷೇಕ್ ಶೇಖರ್ ಅವರು ಭೋಪಾಲ್ನಲ್ಲಿ ನಡೆಯುತ್ತಿರುವ 67ನೇ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ಶಿಪ್ನ NSC 10 ಮೀಟರ್ ಏರ್ ರೈಫಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ 6 ಪದಕಗಳನ್ನು ಗೆದ್ದ ಕರ್ನಾಟಕದ ಮೊದಲ ಶೂಟರ್ ಎನಿಸಿಕೊಂಡರು. ಬೆಂಗಳೂರಿನ ಅಭಿಷೇಕ್ ಅವರು 3 ಚಿನ್ನದ ಪದಕಗಳನ್ನು ತಂಡ ವಿಭಾಗದಲ್ಲಿ ಗೆದ್ದರು. ಜೂನಿಯರ್ ಪುರುಷರ ಫೈನಲ್ನ 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ 251.4 ಸ್ಕೋರ್ನೊಂದಿಗೆ ಬೆಳ್ಳಿ ಗೆದ್ದರು. 20. ಪ್ರೊ ಕಬಡ್ಡಿ ಲೀಗ್ 2024ರ ಫೈನಲ್ನ ಇತಿಹಾಸದಲ್ಲಿ ತನ್ನ ಮೊದಲ ಟ್ರೋಫಿ ಗೆದ್ದ ತಂಡ ಯಾವುದು? ಎ. ಹರ್ಯಾಣ ಸ್ಟೀಲರ್ಸ್. ಬಿ. ಪಾಟ್ನಾ ಪೈರೇಟ್ಸ್. ಸಿ. ಬೆಂಗಳೂರು ಬುಲ್. ಡಿ. ಪುಣೇರಿ ಪಾಲ್ಟನ್. ಉತ್ತರ: ಹರ್ಯಾಣ ಸ್ಟೀಲರ್ಸ್. ಸಂಕ್ಷಿಪ್ತ ವಿವರಣೆ: ಪ್ರೊ ಕಬಡ್ಡಿ ಇತಿಹಾಸದಲ್ಲಿ ತನ್ನ ಮೊದಲ ಟ್ರೋಫಿ ಗೆಲ್ಲುವಲ್ಲಿ ಹರ್ಯಾಣ ಸ್ಟೀಲರ್ಸ್ ತಂಡ ಯಶಸ್ವಿಯಾಗಿದೆ. ಆ ಮೂಲಕ ಕಪ್ ಗೆಲ್ಲುವ ಫೇವರೇಟ್ ತಂಡ ಎನಿಸಿಕೊಂಡಿದ್ದ ಪಾಟ್ನಾವನ್ನು ಸೋಲಿಸಿದೆ. 2024 ಡಿಸೆಂಬರ್ 29ರಂದು ಪುಣೆಯ ಶ್ರೀ ಶಿವ ಛತ್ರಪತಿ ಶಿವಾಜಿ ಕ್ರೀಡಾಂಗಣದಲ್ಲಿ ನಡೆದ PKL ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಪಾಟ್ನಾ ಎದುರಾಳಿ ತಂಡಕ್ಕೆ ರೈಡಿಂಗ್ಗೆ ಅವಕಾಶ ನೀಡಿತು. 3 ಬಾರಿಯ ಚಾಂಪಿಯನ್ ಬಲಿಷ್ಠ ಪಾಟ್ನಾ ಪೈರೇಟ್ಸ್ ತಂಡವನ್ನು ಸೋಲಿಸುವಲ್ಲಿ ಹರ್ಯಾಣ ಸ್ಟೀಲರ್ಸ್ ತಂಡ ಯಶಸ್ವಿಯಾಯಿತು.